ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 17/12/2025. ಜ್ಞಾನ ರತ್ನಗಳು. ಡಬಲ್ ಅಹಿಂಸಕರಾಗುವುದು ಎಂದರೆ ಕರ್ಮದಿಂದ ಮಾತ್ರವಲ್ಲ, ಮಾತಿನಿಂದಲೂ ಯಾರಿಗೂ ದುಃಖ ಕೊಡದಿರುವುದು. ಮನಸ ವಾಚ ಕರ್ಮಣ ಖುಷಿಯ ಸ್ಥಿತಿ ಇರುವಾಗಲೇ ದೇವತಾ ಸ್ವಭಾವ ಸ್ಪಷ್ಟವಾಗುತ್ತದೆ. ಮಾತಿನ ಮೂಲಕ ದುಃಖ ಕೊಡುವುದು ಕೂಡ ಹಿಂಸೆಯೇ ಎಂಬ ಸೂಕ್ಷ್ಮ ಅರಿವು ಇರಲಿ. ನಾವು ದೇವತೆಗಳಾಗುವ ಆತ್ಮಗಳು. ಆದ್ದರಿಂದ ನಮ್ಮ ನಡವಳಿಕೆ ರಾಯಲ್ ಹಾಗೂ ಘನವಾಗಿರಲಿ. ಆಹಾರ ಪಾನೀಯದಲ್ಲಿ ಅತಿಯಾಗಲೂ ಬೇಡ, ಕಡಿಮೆಯಾಗಲೂ ಬೇಡ, ಮಧ್ಯಮ ಏಕರಸ ಸ್ಥಿತಿ ಇರಲಿ. ನಾನು ಆತ್ಮ, ಎದುರಿನವರು ಕೂಡ ಸಹೋದರ ಆತ್ಮ ಎಂಬ ದೃಷ್ಟಿ ಬಂದಾಗ ದುಃಖ ಕೊಡುವ ಪ್ರಶ್ನೆಯೇ ಬರದು. ಶರೀರದ ದೃಷ್ಟಿ ಕಡಿಮೆಯಾದಷ್ಟು ಶಾಂತಿ ಮತ್ತು ಪ್ರೀತಿ ಸಹಜವಾಗುತ್ತದೆ. ಇದು ದುಃಖಧಾಮ. ನಾವು ಹೋಗಬೇಕಾದುದು ಸುಖಧಾಮ. ಈ ಸ್ಮೃತಿ ಸದಾ ಬುದ್ಧಿಯಲ್ಲಿ ಇರಲಿ. ಪಾರಸ ಬುದ್ಧಿ ಅಂದರೆ ದುಃಖದ ದೃಶ್ಯದಿಂದಲೂ ಸುಖದ ಅರ್ಥವನ್ನು ತಿಳಿಯುವ ಬುದ್ಧಿ. ಕಾಮವೇ ಮಹಾಶತ್ರು, ಅದನ್ನು ಜಯಿಸಿದವನೇ ಜಗಜ್ಜೀತ. ಗೃಹಸ್ಥದಲ್ಲಿ ಇದ್ದರೂ ಕಮಲ ಪುಷ್ಪ ಸಮಾನ ಪವಿತ್ರತೆ ಧಾರಣೆ ಮಾಡಬೇಕು. ಈಗ ಎಲ್ಲರಿಗೂ ವಾನಪ್ರಸ್ಥ ಸ್ಥಿತಿ ವಾಣಿಯಿಂದ ದೂರ ಹೋಗಿ ಸ್ಥಿತಿಯಲ್ಲಿ ಗಂಭೀರತೆ ತರಬೇಕು. ಪವಿತ್ರತೆಯಲ್ಲೇ ಸುಖ ಶಾಂತಿಯ ಮೂಲ ಅಡಗಿದೆ. ತಂದೆಯ ಜ್ಞಾನವೇ ನರನಿಂದ ನಾರಾಯಣನಾಗುವ ಮಾರ್ಗ. ಸತ್ಯದ ದೋಣಿ ಅಲುಗಾಡಬಹುದು, ಆದರೆ ಎಂದಿಗೂ ಮುಳುಗೋದಿಲ್ಲ. ವಿಘ್ನಗಳಿಗೆ ಹೆದರಬೇಡಿ. ಸಾರ: ಖುಷಿಯಲ್ಲಿ ಇರುವ ಆತ್ಮವೇ ಖುಷಿಯನ್ನು ಹಂಚುತ್ತದೆ. ಖುಷಿಯನ್ನು ಹಂಚುವವನೇ ಸತ್ಯ ದೇವತಾ ಸೇವಾಧಾರಿ. ಸರಿ, ಇದೇ ಮುರಳಿಯಿಂದ 1 ನಿಮಿಷದ ಆತ್ಮಿಕ ಧ್ಯಾನ. ಡಬಲ್ ಅಹಿಂಸೆಯ ಅಭ್ಯಾಸ. 1 ನಿಮಿಷ ಶಾಂತಿ ಅಭ್ಯಾಸ. ಆರಾಮವಾಗಿ ಕುಳಿತುಕೊಳ್ಳಿ. ನಾನು ಆತ್ಮ, ಶಾಂತಿಯ ಕಿರಣ ಎಂದು ಭಾವಿಸಿ ನನ್ನ ಮನಸ್ಸು ಖುಷಿಯಿಂದ ತುಂಬಿದೆ ಎಂದು ಅನುಭವಿಸಿ. ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡದ ಶಕ್ತಿ ನನ್ನಲ್ಲಿದೆ ಎಂದು ಸಂಕಲ್ಪ ಮಾಡಿ. ಎದುರಿನ ಪ್ರತಿಯೊಬ್ಬರೂ ಸಹೋದರ ಆತ್ಮಗಳು. ಅವರಿಗೆ ನನ್ನಿಂದ ಖುಷಿ ಮಾತ್ರ ಹರಿಯಲಿ. ವಾಹ ಮಧುರ ಡ್ರಾಮಾ. ವಾಹ ನಾನು ಅಚಲ ಅಡೋಲ ಸ್ಥಿತಿಯಲ್ಲಿ ಇದ್ದೇನೆ. ಸಂಕಲ್ಪ: ನಾನು ಡಬಲ್ ಅಹಿಂಸಕ ಆತ್ಮ. ನನ್ನ ಪ್ರತಿಯೊಂದು ಮಾತು, ನಡೆ ಮತ್ತು ಸಂಕಲ್ಪ ಖುಷಿಯನ್ನು ಹಂಚುತ್ತದೆ. ಓಂ ಶಾಂತಿ. ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು